ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಇವತ್ತು ನಾನು ಬೆಳಗ್ಗಿನ ತಿಂಡಿಗೋಸ್ಕರ ದೋಸೆನ ಮಾಡಿದ್ದೀನಿ. ದೋಸೆಗೆ ಇವತ್ತು ನಾನು ಪುದೀನ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಆ ಪುದೀನ ಚಟ್ನಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾವಾಗಲೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸೊ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಅಥವಾ ಒಂದು ಪ್ಯಾನ್ಗೆ 2 ಚಮಚ ಆಯಿಲ್ನ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆಯೇ ನಾನು ಒಂದು 10 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇರೋ ಹಸಿಮೆಣಸಿನ್ಕಾಯಿ ಏನಾದರೂ ತುಂಬ ಖಾರ ಇದ್ದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈ ಮೆಣಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 20ರಿಂದ 25 ಎಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು, ಒಂದು 2 ದಪ್ಪ ಈರುಳ್ಳಿನ ಹೆಚ್ಕೊಂಡು ಅದನ್ನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ಉಂಡೆ ಬೆಳ್ಳುಳ್ಳಿ ಹಾಗೂ 1 ಸ್ಪೂನ್ ಶುಂಠಿನ ಹಾಕ್ಕೊಂಡು ಇದ್ರ ಸ್ಮೆಲ್ನೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು, ಈ ಈರುಳ್ಳಿ ಎಲ್ಲ ಏನು ಅರ್ಧ ಬೆಂದಿರುತ್ತೋ ಆಗ ನಾನು ಇದಕ್ಕೆ 1 ಕಪ್ ಪುದೀನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನೆಲ್ಲ ನಾನು ಒಂದು ಮಿಕ್ಸರ್ ಜಾರ್ಗೆ ಸರ್ವ್ ಮಾಡಿಕೊಂಡು, ಒಂದು ಅರ್ಧ ತೆಂಗಿನಕಾಯಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಪೇಸ್ಟ್ಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅದೇ ಬಾಣಲಿಗೆ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆನ ಮತ್ತು ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ರುಬ್ಬಿಡ್ಕೊಂಡಿರುವಂತಹ ಪೇಸ್ಟ್ನ ಹಾಕಿ 1-2 ನಿಮಿಷ ಹಾಗೆ ಹುರ್ಕೊಂಡ್ರೆ ಈ ಪುದೀನ ಚಟ್ನಿ ರೆಡಿಯಾಗಿರುತ್ತೆ. ಇದು ತಿನ್ನೋದಕ್ಕೆ ದೋಸೆ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಅನ್ನ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಪುದೀನ ಚಟ್ನಿನ ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ಹಾಗೆಯೇ ಇವತ್ತು ಮಧ್ಯಾಹ್ನ ಪಾಪುಗೆ ಊಟಕ್ಕೆ ಅಂತ ಹೇಳಿ ಕಿಚಡಿನ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ನಾನಿಲ್ಲಿ 2 ಚಮಚ ಅಕ್ಕಿ, 1 ಚಮಚ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಇದು ಥಂಡಿ ಕಾಲ ಆಗಿರೋದ್ರಿಂದ ನಾನಿಲ್ಲಿ ತೊಗರಿಬೇಳೆನ ತಗೊಂಡಿದ್ದೀನಿ. ಇದಕ್ಕೂ ಮುಂಚೆ ನಾನು 1 ಸ್ಪೂನ್ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೆ. ಇದನ್ನು ನೀಟಾಗಿ 2 ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು 1 ಚಮಚ ತುಪ್ಪ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಕಾಯಿಸ್ಕೊಂಡಿರುವಂತಹ ತುಪ್ಪ. ಆಲ್ಮೋಸ್ಟ್ ನಾನು ಪಾಪುಗೆ ಏನೇ ತಿಂಡಿ ಮಾಡಿದ್ರೂ ಅದಕ್ಕೆ ಎಣ್ಣೆನ ಯೂಸ್ ಮಾಡಲ್ಲ, ತುಪ್ಪನೇ ಹಾಕ್ಕೊಳ್ತೀನಿ. 1 ಚಮಚ ತುಪ್ಪನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಂದರೆ 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು 2 ಮೆಣಸಿನಕಾಳನ್ನು ಪುಡಿ ಮಾಡಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು 1/4 ಟೀ ಸ್ಪೂನಷ್ಟು ಶುಂಠಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ನಾನು ಎಷ್ಟು ಶುಂಠಿನ ಹಾಕ್ತಾಯಿದ್ದೀನಿ ಅಂತ. ಇದು ತುಂಬ ಜಾಸ್ತಿ ಸ್ಮೆಲ್ ಆದರೆ ಪಾಪು ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ನಾನು ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಂಡು 2 ನಿಮಿಷ ಹಾಗೆ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ.
ನಂತರ ನಾನಿಲ್ಲಿ 1 ಕಪ್ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 1 ಕ್ಯಾರೆಟ್ನ ತಗೊಂಡು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಮಗೆ ಒಂದು ಚಿಟಿಕೆ ಉಪ್ಪು ಎಷ್ಟು ಬೇಕೋ ಸ್ವಲ್ಪ ಮಾತ್ರ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು 4 ವಿಷಲ್ ಕೂಗಿಸ್ಕೊಳ್ತೀನಿ. ಯಾಕೆಂದರೆ ನಾವು ಸ್ವಲ್ಪ ಅಕ್ಕಿ ಬೇಳೆ ಆಗಿರೋದ್ರಿಂದ 1 ವಿಷಲ್ಗೆಲ್ಲ ಅದು ಬೇಯೋದಿಲ್ಲ. ನಾವು 4 ವಿಷಲ್ ಕೂಗಿಸಿದ್ರೆ ಅದು ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ. ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ನಾನು ಇದನ್ನು ಒಂದು ಸ್ಮ್ಯಾಶರ್ ಮೂಲಕ ಎಲ್ಲ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನೀವು ಮಿಕ್ಸಿ ಮಾಡ್ಕೊಳ್ಬೋದು. ನನಗೆ ಇದನ್ನು ಮಿಕ್ಸಿ ಮಾಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಮ್ಯಾಶ್ ಮಾಡಿದ ನಂತರ ನಾನು ಒಂದು ಸರ್ವಿಂಗ್ ಬೌಲ್ನ ತಗೊಂಡು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿಯಾಗಿದ್ದಾಗಲೇ ಮಗುಗೆ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ತಿನ್ನಿಸೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಆಗ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಕೂಡ ಒಂದು ಸಲ ಈ ಥರ ನಿಮ್ಮ ಮಗುಗೆ ಟ್ರೈ ಮಾಡಿಸಿ. ಹಾಗೆಯೇ ಕ್ಯಾರೆಟ್ ಬದಲು ನೀವು ಒಂದೊಂದು ಬೇರೆ ತರಹದ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಮಗುಗೆ ತಿನ್ನಿಸ್ಬೋದು. ಖಂಡಿತವಾಗ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ನಿಮಗೆ ಒಂದು ಐಟಮ್ನ ತೋರಿಸ್ಕೊಡ್ತೀನಿ. ನಮ್ಮನೇಲಿ ಚಕ್ಲಿ ಮಾಡೋಕ್ಕೆ ಯಾವುದೇ ಚಕ್ಲಿಗಳು ಇರಲಿಲ್ಲ. ಸೊ ಹಾಗಾಗಿ ನಾನು ಯಾವತ್ತೂ ಚಕ್ಲಿ ಮಾಡಿಲ್ಲ. ಚೆನ್ನಾಗಿ ಬರುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಹಾಗೆ ಟ್ರೈ ಮಾಡೋಣ ಅಂತೇಳಿ ಇದು ಚಿಕ್ಕದೊಂದು ಪ್ಲ್ಯಾಸ್ಟಿಕ್ಕಿಂದು ಆನ್ಲೈನಲ್ಲಿ 170 ರುಪೀಸ್ಗೆಲ್ಲ ಸಿಗುತ್ತೆ. ಹಾಗಾಗಿ ಇದನ್ನು ತರಿಸಿದ್ದೀನಿ. ಸೊ ಯಾವತ್ತೂ ಇದನ್ನು ಯೂಸ್ ಮಾಡಿರಲಿಲ್ಲ. ಸೊ ಹೇಗೆ ಬರುತ್ತೆ ಇದರಲ್ಲಿ ಫಸ್ಟ್ ಇದು ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ನೆಕ್ಸ್ಟು ವೀಡಿಯೋಗಳಲ್ಲಿ ನಾನು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇದು ಹೀಗಿದೆ. ನಾನೆಲ್ಲನೂ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಮೊದಲಿಗೆ ಇದನ್ನು ತಗೊಂಡು ನಾವು ಇಲ್ಲಿ 2 ಬೆರಳನ್ನು ಹಾಕಿಟ್ಕೊಳ್ಬೇಕು. ನಂತರ ಇದೇನಿದೆ ಇದನ್ನು ಮಧ್ಯದಲ್ಲಿ ಇಲ್ಲಿ ಹಾಕ್ಕೊಂಡು ಇಲ್ಲಿ ನಾನೊಂದು ಹಾಕ್ಬಿಟ್ಟಿದ್ದೀನಿ. ನಮಗೆ ಇದರಲ್ಲಿ ಯಾವ ಡಿಸೈನ್ ಬೇಕೋ ಅದನ್ನು ತಗೊಂಡು ಇದ್ರೊಳಗೆ ಮಧ್ಯೆ ಹಾಕ್ಕೊಂಡು ನಾವೇನು ಹಿಟ್ಟನ್ನು ಕಲಸಿಟ್ಕೊಂಡಿರ್ತೀವಿ ಇಲ್ಲಿ ಹಾಕಿ ಇದನ್ನು ಹಿಂಗೆ ಮೇಲಿಡಬೇಕು. ಸೊ ಇಲ್ಲಿ ಯಾವುದೇ ಹಿಟ್ಟಿಲ್ವಲ್ಲ, ಹಾಗಾಗಿ ಇದು ಸೀದಾ ಒಳಗೆ ಹೋಗ್ಬಿಡುತ್ತೆ. ನಂತರ ನಾವಿಲ್ಲಿ ಹೀಗೆ ಇದನ್ನು ರೌಂಡಾಗಿ ತಿರುಗಿಸ್ತಾ ಇದ್ದರೆ ಇದ್ರ ಕೆಳಗಡೆ ಏನು ಡಿಸೈನ್ ಇರುತ್ತೋ ಆ ಡಿಸೈನ್ ಚೌ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಅದೇನಾದರೂ ಚೆನ್ನಾಗಿ ಬಂದರೆ ಮುಂದಿನ ವೀಡಿಯೋ ಜೊತೆಗೆ ನಾನು ಹೇಗೆ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕಿತ್ತು ಅಂತ ಹೇಳಿದರೆ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಒಂದು ಸಲ ನೀವು ಚೆಕ್ ಮಾಡ್ಕೋಬೋದು. ಸೊ ಪರವಾಗಿಲ್ಲ, ಕೊಡ್ಬೋದು. ಚೆನ್ನಾಗಿದೆ. 170 ರುಪೀಸ್ಗೆ ಇಷ್ಟೊಂದು ಥರ ಬರುತ್ತೆ. ನೋಡೋಣ, ನಾನು ನೆಕ್ಸ್ಟ್ ಡೇ ಇದನ್ನು ಟ್ರೈ ಮಾಡಿ ಅದೇನಾದರೂ ಟ್ರೈ ಮಾಡಿರೋ ತಿಂಡಿಗಳು ಚೆನ್ನಾಗಿ ಬಂದರೆ ನಾನು ನಿಮ್ಮ ಜೊತೆಗೆ ಆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾವಾಗಲೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಆಲ್.